ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಇಂದು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅಸ್ಥಿರತೆಯಿಂದಾಗಿ ನೀವು ಅಸಮಾಧಾನಗೊಳ್ಳಬಹುದು. ಉತ್ಸಾಹದಲ್ಲಿ ತ್ವರಿತ ಏರಿಕೆ ಮತ್ತು ಪ್ರೀತಿಯ ಹೊಸ ಭಾವನೆಗಳು ಕಂಡುಬರುತ್ತವೆ. ನಿಮ್ಮ ವ್ಯವಹಾರದ ನಿರ್ಧಾರಗಳಿಗೆ ವಿವರಣೆ ಬೇಕಾಗಬಹುದು, ಆದರೆ ಇದು ಉದ್ಯಮದಲ್ಲಿ ನಿಮ್ಮ ಮೌಲ್ಯವನ್ನು ಸ್ಥಾಪಿಸಲು ಒಂದು ಅವಕಾಶವಾಗಬಹುದು. ಇಂದು ನೀವು ಸಾಲವಾಗಿ ನೀಡಿದ ಹಣ ಹಿಂತಿರುಗಬಹುದು. ನಿಮ್ಮ ಕೆಲಸದ ಸಾಮರ್ಥ್ಯದಲ್ಲಿ ಪೂರ್ಣ ನಂಬಿಕೆ ಇಡಿ. ನಿಮಗೆ ಇದರಿಂದ ಖಂಡಿತ ಯಶಸ್ಸು ದೊರೆಯುತ್ತದೆ. ಅನುಭವಿ ವ್ಯಕ್ತಿಯೊಂದಿಗೆ ಮಾತನಾಡುವುದರಿಂದ ಕುಟುಂಬದ ಸಮಸ್ಯೆಯು ಬಗೆಹರಿಯುತ್ತದೆ. ಇದು ನೆಮ್ಮದಿ ಮತ್ತು ಶಾಂತಿಯನ್ನು ತರುತ್ತದೆ. ಇಂದು ಹಳೆಯ ಜಗಳ ಮತ್ತೆ ತಲೆದೂರಬಹುದು, ಆದ್ದರಿಂದ ಚರ್ಚೆಯ ಪರಿಸ್ಥಿತಿಯನ್ನು ತಪ್ಪಿಸುವುದು ಉತ್ತಮ. ಕೆಲವೊಮ್ಮೆ ನಿಮ್ಮ ಅನುಮಾನಿಸುವ ಅಭ್ಯಾಸವು ನಿಮಗೆ ತೊಂದರೆಗೆ ಕಾರಣವಾಗಬಹುದು. ಯಾರನ್ನು ಹೆಚ್ಚು ನಂಬಬೇಡಿ, ವಿಶೇಷವಾಗಿ ವಹಿವಾಟುಗಳ ವಿಷಯದಲ್ಲಿ ಜಾಗೃತರಾಗಿರಿ. ಇಂದು ಆತ್ಮಾವಲೋಕನ ಮತ್ತು ದೂರ ಹೋಗುವ ಭಾವನೆಗಳಿಂದ ತುಂಬಿದ ದಿನವಾಗಿರಬಹುದು. ಕುಟುಂಬದ ಜನರು ನಿಮ್ಮ ಮೌನ ಅಥವಾ ದೂರವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಹಿರಿಯರ ಅನುಭವದಿಂದ ನೀವು ಹೊಸ ದೃಷ್ಟಿಕೋನವನ್ನು ಪಡೆಯುತ್ತೀರಿ. ಮಕ್ಕಳ ಶಿಕ್ಷಣ ಅಥವಾ ವೃತ್ತಿ ಜೀವನದ ಬಗ್ಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಗೃಹಿಣಿಯರು ಮನೆ ಕೆಲಸಗಳಿಂದ ಅತೃಪ್ತರಾಗಬಹುದು. ಹಣದ ವಿಷಯಗಳಲ್ಲಿ ನೀವು ಯೋಜನೆಯನ್ನು ಅಪೂರ್ಣವಾಗಿ ಬಿಡಬೇಕಾಗಬಹುದು. ವ್ಯಾಪಾರ ಪಾಲುದಾರಿಕೆಯಲ್ಲಿ ಶಿಥಿಲತೆ ಇರಬಹುದು. ಕುಟುಂಬದ ವಾತಾವರಣ ಶಾಂತವಾಗಿ ಕಾಣುತ್ತದೆ, ಆದರೆ ಒಳಗೆ ಗೊಂದಲ ಇರುತ್ತದೆ. ಇಂದು ನೀವು ವಿವಾದಗಳಿಂದ ದೂರವಿರಲು ಪ್ರಯತ್ನಿಸುತ್ತೀರಿ. ಇಂದು ಬದಲಾವಣೆಯ ಬಲವಾದ ಬಯಕೆ ಇರುತ್ತದೆ. ಉದ್ಯೋಗದಲ್ಲಿ ಕೆಲಸ ಮಾಡುವ ಜನರು ತಮ್ಮ ಪ್ರಸ್ತುತ ಕೆಲಸದಿಂದ ಅತೃಪ್ತರಾಗಿರಬಹುದು ಮತ್ತು ಹೊಸ ದಿಕ್ಕನ್ನು ಹುಡುಕಬಹುದು. ಬಡ್ತಿ ಅಥವಾ ಮನ್ನಣೆಯ ನಿರೀಕ್ಷೆಗಳು ಈಡೇರದೆ ನಿರಾಶೆಗೊಳ್ಳಬಹುದು. ಒಂದು ಯೋಜನೆಯನ್ನು ಮಧ್ಯದಲ್ಲಿ ನಿಲ್ಲಿಸಬೇಕಾಗಬಹುದು. ವಿದೇಶ ಅಥವಾ ಹೊಸ ಸ್ಥಳಕ್ಕೆ ಸಂಬಂಧಿಸಿದ ಅವಕಾಶಗಳನ್ನು ನೀವು ಇಂದು ಪರಿಗಣಿಸುತ್ತೀರಿ. ಸಹ ಉದ್ಯೋಗಿಗಳಿಂದ ನಿಮಗೆ ಕಡಿಮೆ ಬೆಂಬಲ ಸಿಗುತ್ತದೆ. ಇಂದು ಸ್ವಯಂ ನಿರ್ಣಯದ ಮೇಲೆ ಹೆಚ್ಚು ಗಮನ ಹರಿಸಿ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ದೂರ ಮತ್ತು ಬೇರ್ಪಡುವಿಕೆಯ ಸಾಧ್ಯತೆ ಇದೆ. ಅವಿವಾಹಿತರು ಸಂಬಂಧದಿಂದ ಹಿಂದೆ ಸರಿಯಲು ನಿರ್ಧರಿಸಬಹುದು. ವಿವಾಹಿತರ ನಡುವಿನ ಸಂವಹನದ ಕೊರತೆಯು ಸಂಬಂಧವನ್ನು ತಂಪಾಗಿಸಬಹುದು. ಇಂದಿನ ಯಾವುದೇ ಭಾವನಾತ್ಮಕ ಅನುಭವವು ನಿಮ್ಮ ಮನಸ್ಸಿನಲ್ಲಿ ಭಾರವನ್ನು ತರಬಹುದು. ಒಂಟಿ ಜನರು ಹಳೆಯ ಆಕರ್ಷಣೆಯಿಂದ ದೂರವಿರಲು ಸ್ಫೂರ್ತಿ ಪಡೆಯುತ್ತಾರೆ. ಇಂದು ಜೀರ್ಣಕಾರಿ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಪ್ರಯಾಣ ಅಥವಾ ಅತಿಯಾದ ಕೆಲಸದ ಒತ್ತಡವು ಆಯಾಸವನ್ನು ಹೆಚ್ಚಿಸಬಹುದು. ಮಾನಸಿಕ ಅಶಾಂತಿ ಮತ್ತು ಆತಂಕದಿಂದ ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ. ವಯಸ್ಸಾದ ರೋಗಿಗಳು ಔಷಧಿಗಳ ಬಗ್ಗೆ ಅಸಡ್ಡೆ ತೋರಬಾರದು. ಲಘು ಆಹಾರ, ಧ್ಯಾನ ಮತ್ತು ಸಮತೋಲಿತ ನೀರಿನ ಸೇವನೆಯು ನಿಮಗೆ ಹೆಚ್ಚು ಸಹಾಯ ಮಾಡುತ್ತದೆ. ವೃಷಭ ರಾಶಿ, ಇಂದು ನಿಮ್ಮ ದಾಂಪತ್ಯ ಜೀವನಕ್ಕೆ ಒಳ್ಳೆಯ ಸಮಯ. ನೀವು ನಿಮ್ಮ ಕುಟುಂಬದೊಂದಿಗೆ ಆಳವಾಗಿ ತೊಡಗಿಸಿಕೊಂಡು ಅವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ. ಇಂದಿನಿಂದ ನಿಮ್ಮ ಶಕ್ತಿಯ ಮಟ್ಟಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ. ಜೀವನವನ್ನು ಒಂದು ದೊಡ್ಡ ಸಾಹಸವೆಂದು ನೋಡಿ ಮತ್ತು ಅದರಲ್ಲಿ ದೋಷವನ್ನು ಕಂಡುಕೊಳ್ಳುವ ಬದಲು ಸಣ್ಣ ತಪ್ಪು ಲೆಕ್ಕಾಚಾರಗಳಲ್ಲಿ ಹಾಸ್ಯವನ್ನು ಕಂಡುಕೊಳ್ಳಿ. ನೀವು ಹೊಂದಿಕೊಳ್ಳುವವರಾಗಿದ್ದರೆ ಇಂದು ವಿನೋದ ಮತ್ತು ರೋಮಾಂಚನಕಾರಿಯಾಗಿರುತ್ತದೆ. ಇಂದು ದಿನವಿಡೀ ಕೆಲವು ಸವಾಲುಗಳು ಉಳಿಯುತ್ತವೆ, ಆದರೂ ನಿಮ್ಮ ಪ್ರಯತ್ನಗಳಿಂದ ನೀವು ಸಮಯವನ್ನು ಉತ್ತಮಗೊಳಿಸುತ್ತೀರಿ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಹೊಸದನ್ನು ಪ್ರಾರಂಭಿಸಲು ಸಮಯವು ತುಂಬ ಅನುಕೂಲಕರವಾಗಿದೆ,
ಅಲ್ಲದೆ ಪ್ರಭಾವಿ ಜನರ ಬೆಂಬಲ ಮತ್ತು ಸಹಕಾರವನ್ನು ನೀವು ಪಡೆಯುತ್ತೀರಿ. ಇಂದು ನಿಮ್ಮ ಸಾಮಾಜಿಕ ಅಥವಾ ರಾಜಕೀಯ ಇಮೇಜನ್ನು ಉತ್ತಮವಾಗಿರಿಸಿಕೊಳ್ಳಿ. ನೆರೆಹೊರೆಯವರೊಂದಿಗಿನ ನಿಮ್ಮ ಸಂಬಂಧಗಳಲ್ಲಿ ಕಹಿ ಬರಲು ಬಿಡಬೇಡಿ. ನೀವು ನಿಷ್ಪ್ರಯೋಜಕ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸದಿದ್ದರೆ ಉತ್ತಮ. ಮಾನಸಿಕ ಶಾಂತಿಯನ್ನು ಪಡೆಯಲು ಸ್ವಲ್ಪ ಸಮಯ ಒಂಟಿಯಾಗಿ ಅಥವಾ ಧಾರ್ಮಿಕ ಸ್ಥಳದಲ್ಲಿ ಕಳೆಯಿರಿ. ಇಂದು ಭರವಸೆ, ಸಕಾರಾತ್ಮಕತೆ ಮತ್ತು ಹೊಸ ಅವಕಾಶಗಳಿಂದ ತುಂಬಿದ ದಿನವಾಗಿರುತ್ತದೆ. ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಪ್ರೀತಿಯ ವಾತಾವರಣವಿರುತ್ತದೆ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ, ಇದು ಸಮಾಧಾನವನ್ನು ನೀಡುತ್ತದೆ. ಮಕ್ಕಳು ಅಧ್ಯಯನ, ಕ್ರೀಡೆ ಅಥವಾ ಯಾವುದೇ ಸ್ಪರ್ಧೆಯಲ್ಲಿ ಯಶಸ್ಸನ್ನು ಪಡೆಯಬಹುದು. ಇಂದು ಗೃಹಿಣಿಯರಿಗೆ ದಿನವು ಆತ್ಮವಿಶ್ವಾಸ ಮತ್ತು ಹೊಸ ಯೋಜನೆಗಳಿಂದ ತುಂಬಿರುತ್ತದೆ. ಆರ್ಥಿಕ ದೃಷ್ಟಿಕೋನದಿಂದ ಹೊಸ ಹೂಡಿಕೆ ಅಥವಾ ಹಳೆಯ ಸಿಲುಕಿಕೊಂಡ ಹಣದ ಚೇತರಿಕೆಯ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ದೀರ್ಘಾವಧಿಯ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಶುಭ ಸಮಯ. ಕುಟುಂಬದಲ್ಲಿ ಆಚರಣೆ, ಧಾರ್ಮಿಕ ಕೆಲಸ ಅಥವಾ ಪ್ರಯಾಣದ ಸಾಧ್ಯತೆಯಿರುತ್ತದೆ. ಇಂದು ಆತ್ಮವಿಶ್ವಾಸ ಮತ್ತು ಸೃಜನಶೀಲತೆ ಯಶಸ್ಸನ್ನು ತರುತ್ತದೆ. ಕೆಲಸ ಮಾಡುವ ಜನರು ತಮ್ಮ ಆಲೋಚನೆಗಳು ಮತ್ತು ಯೋಜನೆಗಳಿಂದ ತಮ್ಮ ಮೇಲಧಿಕಾರಿಗಳನ್ನು ಮೆಚ್ಚಿಸುತ್ತಾರೆ. ಬಡ್ತಿ ಮತ್ತು ಹೊಸ ಅವಕಾಶಗಳ ಬಲವಾದ ಚಿಹ್ನೆಗಳು ಇವೆ. ಹೊಸ ಯೋಜನೆಗಳಲ್ಲಿ ಕೆಲಸ ಪ್ರಾರಂಭಿಸಲು ದಿನವು ತುಂಬ ಅನುಕೂಲಕರವಾಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಜನರಿಗೆ ಇಂದು ಒಳ್ಳೆಯ ಸುದ್ದಿ ಸಿಗಬಹುದು. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಭರವಸೆ ಮತ್ತು ನಂಬಿಕೆಯ ಸಂವಹನ ಇರುತ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ ಮತ್ತು ಸಂಬಂಧಗಳಲ್ಲಿ ಹೊಸ ತಾಜಾತನ ಬರುತ್ತದೆ. ಅವಿವಾಹಿತರು ಉತ್ತಮ ವಿವಾಹದ ಪ್ರಸ್ತಾಪಗಳನ್ನು ಪಡೆಯಬಹುದು. ವಿವಾಹಿತರ ನಡುವೆ ಭಾವನಾತ್ಮಕ ಬಾಂಧವ್ಯ ಮತ್ತು ತಿಳುವಳಿಕೆ ಗಾಢವಾಗುತ್ತದೆ. ದೂರದಲ್ಲಿ ವಾಸಿಸುವ ಜನರು ಸಕಾರಾತ್ಮಕ ಸಂಕೇತಗಳನ್ನು ಪಡೆಯುತ್ತಾರೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಲು ಇದು ಸರಿಯಾದ ಸಮಯ. ಇಂದು ನೀವು ರೋಗಗಳಿಂದ ಪರಿಹಾರವನ್ನು ಪಡೆಯಲು ಪ್ರಾರಂಭಿಸುತ್ತೀರಿ. ಮಾನಸಿಕ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ. ಧ್ಯಾನವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಉಸಿರಾಟಕ್ಕೆ ಸಂಬಂಧಿಸಿದ ಸೌಮ್ಯ ಸಮಸ್ಯೆ ಇರಬಹುದು, ಆದರೆ ದಿನಚರಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದರಿಂದ ಈ ಪರಿಸ್ಥಿತಿ ಸುಧಾರಿಸುತ್ತದೆ. ನೀವು ದೈಹಿಕ ಶಕ್ತಿ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳವನ್ನು ಇಂದು ಅನುಭವಿಸುವಿರಿ. ಮಿಥುನ ರಾಶಿ, ಇಂದು ನಿಮ್ಮ ಶಕ್ತಿಯ ಮಟ್ಟಗಳು ಗುಣಿಸುತ್ತವೆ. ನೀವು ಅಚ್ಚರಿಗಳ ಮನಸ್ಥಿತಿಯಲ್ಲಿಲ್ಲದಿದ್ದರೆ ಇಂದು ನೀವು ಅಸಮಾಧಾನಗೊಳ್ಳಬಹುದು. ಅಸಾಮಾನ್ಯ ಥೀಮ್ ಹೊಂದಿರುವ ಚಲನಚಿತ್ರಗಳು ಅಥವಾ ಮನರಂಜನೆಯು ಇಂದು ನಿಮ್ಮನ್ನು ಆಕರ್ಷಿಸಬಹುದು. ತೀವ್ರ ಹುಡುಕಾಟದ ನಂತರ ನೀವು ಅಂತಿಮವಾಗಿ ನಿಮ್ಮ ಕಣ್ಣಿಗೆ ಬಿದ್ದ ವಸ್ತುವನ್ನು ಇಂದು ಖರೀದಿಸಬಹುದು. ಇಂದು ದೀರ್ಘಕಾಲದ ಸಮಸ್ಯೆ ಬಗೆಹರಿಯುತ್ತದೆ. ಯಾವುದೇ ಸರ್ಕಾರಿ ವಿಷಯವನ್ನು ಪರಿಹರಿಸಬಹುದು. ಕುಟುಂಬದೊಂದಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸಮಯ ಕಳೆಯುತ್ತೀರಿ. ನಿಮ್ಮ ಸಕಾರಾತ್ಮಕ ನಡವಳಿಕೆಯು ಕುಟುಂಬದ ಸಮಸ್ಯೆಗಳನ್ನು ಉತ್ತಮ ರೀತಿಯಲ್ಲಿ ಪರಿಹರಿಸಲು ಸಹಾಯ ಮಾಡುತ್ತದೆ. ಇಂದು ವೆಚ್ಚಗಳು ಆದಾಯಕ್ಕಿಂತ ಹೆಚ್ಚಾಗಿರುತ್ತವೆ, ಆದರೂ ನೀವು ಈ ಸಮಸ್ಯೆಗೆ ಬುದ್ಧಿವಂತಿಕೆಯಿಂದ ಪರಿಹಾರವನ್ನು ಕಂಡುಕೊಳ್ಳುವಿರಿ. ನ್ಯಾಯಾಲಯದ ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವಿದ್ದರೆ ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕಾಗಿರುತ್ತದೆ. ಗಾಯಗೊಳ್ಳುವ ಸಾಧ್ಯತೆ ಇರುವುದರಿಂದ ವಾಹನವನ್ನು ಎಚ್ಚರಿಕೆಯಿಂದ ಬಳಸಿ. ಇಂದು ಪರಸ್ಪರ ಸಮನ್ವಯ ಮತ್ತು ತಿಳುವಳಿಕೆಯಿಂದಾಗಿ ಕುಟುಂಬದಲ್ಲಿನ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ಹಿರಿಯರ ಸಲಹೆಯೊಂದಿಗೆ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ನಿಮಗೆ ಸಿಗುತ್ತದೆ. ಮಕ್ಕಳು ಇಂದು ಸ್ವಭಾವತಃ ಸಂಯಮದಿಂದ ಕೂಡಿರುತ್ತಾರೆ ಮತ್ತು ಅಧ್ಯಯನದಲ್ಲಿ ಪ್ರಗತಿ ಕಂಡುಬರುತ್ತದೆ. ಇಂದು ಗೃಹಿಣಿಯರಿಗೆ ಮನೆ ಕೆಲಸಗಳು ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನವನ್ನು ತರುವ ಉತ್ತಮ ದಿನವಾಗಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಥಿರತೆ ಇರುತ್ತದೆ ಮತ್ತು ಇದು ಕ್ರಮೇಣ ಸುಧಾರಿಸುತ್ತದೆ.
ಉದ್ಯಮಿಗಳಿಗೆ ಸಮತೋಲಿತ ವಿಧಾನದಿಂದ ಹೊಸ ಪಾಲುದಾರಿಕೆ ಅವಕಾಶಗಳು ಯಶಸ್ವಿಯಾಗುತ್ತವೆ. ಸಂಬಂಧಗಳಲ್ಲಿ ಸಹಕಾರ ಮತ್ತು ಸಮನ್ವಯವು ಹೆಚ್ಚಾಗುತ್ತದೆ. ಇದು ನಿಮ್ಮ ಸಂಬಂಧವನ್ನು ಹೆಚ್ಚು ಸಿಹಿಗೊಳಿಸುತ್ತದೆ. ಇಂದು ಸಮತೋಲಿತ ವಿಧಾನವು ಯಶಸ್ಸನ್ನು ತರುತ್ತದೆ. ಉದ್ಯೋಗದಲ್ಲಿರುವ ಜನರು ಒತ್ತಡದ ಸಂದರ್ಭಗಳನ್ನು ಶಾಂತವಾಗಿ ನಿಭಾಯಿಸುತ್ತಾರೆ ಮತ್ತು ಹಿರಿಯರ ವಿಶ್ವಾಸವನ್ನು ಗಳಿಸುತ್ತಾರೆ. ಹೊಸ ಯೋಜನೆಗಳಲ್ಲಿ ಚಿಂತನಶೀಲವಾಗಿ ಮುಂದುವರಿಯುವುದು ಪ್ರಯೋಜನಕಾರಿಯಾಗಿದೆ. ಜಂಟಿ ಕೆಲಸದ ಯೋಜನೆಗಳು ಪ್ರಯೋಜನಕಾರಿಯಾಗಿರುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಕ್ರಮೇಣ ಫಲ ನೀಡುತ್ತದೆ. ಇಂದು ಆತುರ ಪಡುವುದನ್ನು ತಪ್ಪಿಸಿ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಮನ್ವಯ ಮತ್ತು ಸಮತೋಲನದ ಅವಧಿ ಇರುತ್ತದೆ. ಸಣ್ಣ ವಿಷಯಗಳಿಗೆ ಸಂಗಾತಿಯೊಂದಿಗೆ ವಾದ ಮಾಡುವ ಬದಲು ಪರಸ್ಪರ ತಿಳುವಳಿಕೆಯಿಂದ ಮುನ್ನಡೆಯಿರಿ. ವಿವಾಹಿತರು ಸಂಬಂಧಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು. ಪ್ರಯೋಜನಕಾರಿಯಾದ ದಿನವನ್ನು ನೀವು ಇಂದು ಪಡೆಯಬಹುದು. ಅವಿವಾಹಿತರಿಗೆ ಸಂಬಂಧವು ಕ್ರಮೇಣ ಗಾಢವಾಗುತ್ತದೆ. ಪ್ರಬುದ್ಧತೆ ಮತ್ತು ತಾಳ್ಮೆಯಿಂದ ಸಂಬಂಧಗಳನ್ನು ಮುಂದಕ್ಕೆ ಕೊಂಡೊಯ್ಯುವ ಸಮಯವಿದು. ಇಂದು ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಮತ್ತು ಸಮತೋಲನದಲ್ಲಿರುತ್ತದೆ. ಆಹಾರ ಮತ್ತು ನಿಯಮಿತ ದಿನಚರಿಯಲ್ಲಿ ಎಚ್ಚರಿಕೆಯಿಂದ ದೈಹಿಕ ಶಕ್ತಿ ಉಳಿಯುತ್ತದೆ. ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಮಾನಸಿಕ ಒತ್ತಡ ಕ್ರಮೇಣ ಕಡಿಮೆಯಾಗುತ್ತದೆ ಮತ್ತು ಸ್ಥಿರತೆಯನ್ನು ನೀವು ಇಂದು ಅನುಭವಿಸಲಾಗುತ್ತದೆ. ಕಟಕ ರಾಶಿ. ಇಂದು ಕೆಲವು ರಾಜತಾಂತ್ರಿಕ ಮತ್ತು ಬುದ್ಧಿವಂತ ವ್ಯಕ್ತಿಗಳು ನಿಮ್ಮ ಮುಗ್ಧತೆ ಮತ್ತು ದಯೆಯ ಹೃದಯವನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಉತ್ತಮ ಮನಸ್ಥಿತಿಯಲ್ಲಿರುತ್ತೀರಿ, ಆದರೆ ಆರ್ಥಿಕವಾಗಿ ನೀವು ಸಂಬಂಧಿಕರಿಂದ ಸಹಾಯವನ್ನು ಕೇಳಬೇಕಾಗಬಹುದು. ಈ ದಿನವು ನಿಮ್ಮನ್ನು ಕಾರ್ಯನಿರತವಾಗಿರಿಸುತ್ತದೆ. ವಿದ್ಯಾರ್ಥಿಗಳು ಇಂದು ಶೈಕ್ಷಣಿಕ ಯೋಜನೆಗಳಲ್ಲಿ ನಿರತರಾಗಿರುತ್ತಾರೆ ಮತ್ತು ಉದ್ಯೋಗಿಗಳು ಕೆಲಸದಲ್ಲಿ ಯೋಜನೆಗಳಿಂದ ತುಂಬಿರುತ್ತಾರೆ. ಇಂದು ಮನೆಯ ನಿರ್ವಹಣೆ ಮತ್ತು ನವೀಕರಣಕ್ಕಾಗಿ ಯೋಜನೆಗಳನ್ನು ರೂಪಿಸಬಹುದು. ಇದರಿಂದಾಗಿ ಬಹಳಷ್ಟು ವೆಚ್ಚಗಳು ಇರುತ್ತವೆ, ಆದರೆ ಅದೇ ಸಮಯದಲ್ಲಿ ಆದಾಯದ ಮಾರ್ಗಗಳು ಸಹ ತೆರೆದಿರುತ್ತವೆ. ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಯಾವುದೇ ಚಿಂತೆ ಇರುವುದಿಲ್ಲ. ಆಧ್ಯಾತ್ಮಿಕತೆ ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿಯೂ ನಿಮಗೆ ಬೆಂಬಲ ಸಿಗುತ್ತದೆ. ಹಿರಿಯರ ಶಿಸ್ತು ಮನೆಯಲ್ಲಿ ಉಳಿಯುತ್ತದೆ. ಇಂದು ಆಗಾಗ ವಾಹನ ಹಾಳಾಗುವ ಸಮಸ್ಯೆಯಿಂದಾಗಿ ದೊಡ್ಡ ಖರ್ಚು ಇರುತ್ತದೆ. ಈ ಸಮಯದಲ್ಲಿ ಯಾವುದೇ ವಿಶೇಷ ಕೆಲಸಕ್ಕಾಗಿ ಪ್ರಯಾಣಿಸಬೇಡಿ, ಏಕೆಂದರೆ ಈ ಪ್ರಯಾಣವು ನಿಷ್ಪ್ರಯೋಜಕ ಮತ್ತು ಅನುತ್ಪಾದಕವೆಂದು ಸಾಬೀತುಪಡಿಸುತ್ತದೆ. ಯಾವುದೇ ವಿಷಯದಲ್ಲಿ ಸೋಮಾರಿತನ ಮತ್ತು ಅಜಾಗರೂಕತೆಯಿಂದ ಇರುವುದು ನಿಮಗೆ ಹಾನಿಯನ್ನುಂಟು ಮಾಡಬಹುದು. ಇಂದು ನೀವು ಉಳಿತಾಯ ಮಾಡುವ ಪ್ರವೃತ್ತಿಯನ್ನು ಹೊಂದಿರಬೇಕು. ಕುಟುಂಬದಲ್ಲಿ ಕೆಲವು ಖರ್ಚುಗಳ ಬಗ್ಗೆ ಚರ್ಚೆಗಳು ದೀರ್ಘಕಾಲದವರೆಗೆ ಮುಂದುವರಿಯಬಹುದು. ಹಿರಿಯರು ಆರ್ಥಿಕ ಭದ್ರತೆಯ ಬಗ್ಗೆ ಚಿಂತಿತರಾಗಬಹುದು. ಮಕ್ಕಳ ಅಗತ್ಯಗಳಿಗಾಗಿ ಹೆಚ್ಚುವರಿ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ. ಗೃಹಿಣಿಯರು ಬಜೆಟ್ ನಿರ್ವಹಿಸುವಲ್ಲಿ ಸ್ವಲ್ಪ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ. ವ್ಯವಹಾರದಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಗೊಂದಲ ಹೆಚ್ಚಾಗಬಹುದು. ಸಂಬಂಧಿಕರಿಂದ ಸಹಕಾರ ಮತ್ತು ಹಣಕ್ಕೆ ಸಂಬಂಧಿಸಿದ ವಿವಾದ ಉಂಟಾಗಬಹುದು. ದೇಶೀಯ ವಾತಾವರಣದಲ್ಲಿ ಮಿತಿಗಳು ಮತ್ತು ಶಿಸ್ತಿಗೆ ಒತ್ತು ನೀಡಲಾಗುವುದು. ನಿಮ್ಮ ನಿರ್ಧಾರಗಳು ದೂರಗಾಮಿ ಪರಿಣಾಮ ಬೀರುತ್ತವೆ. ಇಂದು ನಿಮಗೆ ಸ್ಥಿರತೆ ಇರುತ್ತದೆ, ಆದರೆ ಅವಕಾಶಗಳು ಸೀಮಿತವಾಗಿ ಕಾಣುತ್ತವೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರು ಇನ್ನೂ ಹೆಚ್ಚು ಕಾಯಬೇಕಾಗಬಹುದು. ಪ್ರಸ್ತುತ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳ ಒತ್ತಡವನ್ನು ನೀವು ಅನುಭವಿಸುವಿರಿ. ಬಡ್ತಿ ಪ್ರಕ್ರಿಯೆಯು ನಿಧಾನವಾಗಬಹುದು. ವರ್ಗಾವಣೆಯ ಸಾಧ್ಯತೆಯನ್ನು ಮುಂದೂಡಬಹುದು. ಕೆಲಸದ ಹೊರೆಯು ಹೆಚ್ಚಾಗಿರಬಹುದು, ಆದರೆ ಫಲಿತಾಂಶಗಳು ತಕ್ಷಣ ಕಾಣಿಸುವುದಿಲ್ಲ. ತಾಳ್ಮೆ ಮತ್ತು ಸ್ವಯಂ ನಿಯಂತ್ರಣದಿಂದ ನೀವು ಸ್ಥಿರ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ.
ಪ್ರೀತಿಯಿಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಮುಖ್ಯವೆಂದು ನಿಮಗೆ ಅನಿಸಬಹುದು. ಇಂದು ನಿಮ್ಮ ನಿಯಂತ್ರಣದ ಪ್ರವೃತ್ತಿ ಮೇಲುಗೈ ಸಾಧಿಸಬಹುದು. ಸಂಗಾತಿಯ ಮೇಲಿನ ಅನುಮಾನ ಅಥವಾ ನಿರ್ಬಂಧಗಳಿಂದಾಗಿ ವ್ಯತ್ಯಾಸಗಳ ಸಾಧ್ಯತೆ ಇದೆ. ಅವಿವಾಹಿತರು ಹಳೆಯ ಸಂಬಂಧಗಳನ್ನು ತೊಡೆದು ಹಾಕಲು ಕಷ್ಟಪಡಬಹುದು. ಪ್ರೇಮ ಪ್ರಸ್ತಾಪ ಬಂದಾಗ ನೀವು ನಿಮ್ಮನ್ನು ಮಿತಿಗೊಳಿಸಿಕೊಳ್ಳಬಹುದು. ಭಾವನಾತ್ಮಕ ಅಂತರದ ಸಾಧ್ಯತೆ ಇರುತ್ತದೆ, ಆದರೆ ಸಂಭಾಷಣೆಯಿಂದ ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಇಂದು ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ತಲೆನೋವು ನಿಮ್ಮನ್ನು ಕಾಡಬಹುದು. ಹಳೆಯ ಕಾಯಿಲೆಗಳು ಕ್ರಮೇಣ ಹೊರಹೊಮ್ಮಲು ಪ್ರಾರಂಭಿಸುತ್ತವೆ. ಕಣ್ಣುಗಳಲ್ಲಿ ಕಿರಿಕಿರಿ ಅಥವಾ ನಿದ್ರೆಯ ಕೊರತೆಯಿಂದಾಗಿ ಸಮಸ್ಯೆಗಳು ಉಂಟಾಗಬಹುದು. ಮಾನಸಿಕ ಒತ್ತಡವು ಚಡಪಡಿಕೆಯನ್ನು ಹೆಚ್ಚಿಸಬಹುದು. ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರವು ನಿಮಗೆ ಪರಿಹಾರವನ್ನು ನೀಡುತ್ತದೆ. ಧ್ಯಾನ ಮತ್ತು ಯೋಗ ಇಂದು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತವೆ. ಸಿಂಹ ರಾಶಿ, ಇಂದು ನಿಮ್ಮ ಆತ್ಮ ಸಂಗಾತಿಯೊಂದಿಗೆ ವಿಹಾರಕ್ಕೆ ಹೋಗುವ ಸಾಧ್ಯತೆ ಇದೆ. ಇಂದು ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಚೇಷ್ಟೆಯಿಂದ ವರ್ತಿಸುವಿರಿ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಬಹುದು. ಕೆಲಸದಲ್ಲಿ ಬಡ್ತಿ ಅಥವಾ ನಿಮ್ಮ ವ್ಯವಹಾರದಿಂದ ಲಾಭದ ನಿರೀಕ್ಷೆಯಲ್ಲಿ ಕೆಲವು ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಇಂದು ಸಮಸ್ಯೆಗೆ ಪರಿಹಾರ ಸಿಕ್ಕ ನಂತರ ನೀವು ನಿರಾಳರಾಗುತ್ತೀರಿ ಮತ್ತು ಯಾವುದೇ ಒತ್ತಡವಿಲ್ಲದೆ ನಿಮ್ಮ ದೈನಂದಿನ ದಿನಚರಿಯ ಮೇಲೆ ಗಮನ ಹರಿಸಲು ಸಾಧ್ಯವಾಗುತ್ತದೆ. ನಿಮಗೆ ಒಂದು ಸಮಾರಂಭದಲ್ಲಿ ಭಾಗವಹಿಸಲು ಇಂದು ಅವಕಾಶ ಸಿಗಬಹುದು ಮತ್ತು ಪ್ರಮುಖ ವ್ಯಕ್ತಿಯನ್ನು ಭೇಟಿಯಾಗುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಇಂದು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ನಡವಳಿಕೆಯಲ್ಲಿ ಹೊಂದಿಕೊಳ್ಳಿ. ಇಲ್ಲದಿದ್ದರೆ ನೀವು ಕೆಲವು ಮೊಂಡುತನದಿಂದ ನಿಮ್ಮನ್ನು ನೀವು ಹಾನಿ ಮಾಡಿಕೊಳ್ಳುತ್ತೀರಿ. ಈ ಸಮಯದಲ್ಲಿ ಹೆಚ್ಚು ಕಠಿಣ ಪರಿಶ್ರಮ ಮತ್ತು ಕಡಿಮೆ ಲಾಭದ ಪರಿಸ್ಥಿತಿ ಇರುತ್ತದೆ. ಆದರೆ ಉದ್ವಿಗ್ನತೆಯನ್ನು ತೆಗೆದುಕೊಳ್ಳುವುದು ಪರಿಹಾರವಲ್ಲ. ಸರಿಯಾದ ಸಮಯಕ್ಕಾಗಿ ಕಾಯಬೇಕು. ಇಂದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಾಳ್ಮೆ ಮತ್ತು ಸಮತೋಲಿತ ನಡವಳಿಕೆಯು ವಿವಾದಿತ ಪರಿಸ್ಥಿತಿಯನ್ನು ಶಾಂತಗೊಳಿಸುತ್ತದೆ. ಹಿರಿಯರು ನಿಮ್ಮ ಮಾತು ಮತ್ತು ಬೆಂಬಲದಿಂದ ಸಾಂತ್ವನ ಪಡೆಯುತ್ತಾರೆ. ಮಕ್ಕಳ ಮೊಂಡುತನವನ್ನು ನಿಭಾಯಿಸುವಲ್ಲಿ ನಿಮ್ಮ ತಾಳ್ಮೆ ಮುಖ್ಯವಾಗಿರುತ್ತದೆ. ಗೃಹಿಣಿಯರು ದೇಶೀಯ ವಿಷಯಗಳಲ್ಲಿ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ತೋರಿಸಲು ಅವಕಾಶವನ್ನು ಪಡೆಯುತ್ತಾರೆ. ವ್ಯವಹಾರ ಮತ್ತು ಹಣದ ವಿಷಯಗಳಲ್ಲಿ ತಾಳ್ಮೆಯಿಂದ ತೆಗೆದುಕೊಂಡ ನಿರ್ಧಾರಗಳು ಪ್ರಯೋಜನ ಪಡೆಯುತ್ತವೆ. ಇಂದು ಸಂಬಂಧಿಕರೊಂದಿಗಿನ ಕಠಿಣ ಪರಿಸ್ಥಿತಿಯಲ್ಲಿ ನೀವು ಮಧ್ಯವರ್ತಿಯಾಗಬಹುದು. ನಿಮ್ಮ ಪ್ರಬುದ್ಧತೆಯಿಂದಾಗಿ ಮನೆಯ ವಾತಾವರಣವು ಸಾಮರಸ್ಯದಿಂದ ಕೂಡಿರುತ್ತದೆ. ಇಂದು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದ ಆಧಾರದ ಮೇಲೆ ಯಶಸ್ಸನ್ನು ಪಡೆಯುತ್ತೀರಿ. ನೀವು ಕಷ್ಟಕರವಾದ ಯೋಜನೆಗಳು ಅಥವಾ ಕೆಲಸಗಳನ್ನು ತಾಳ್ಮೆಯಿಂದ ಪೂರ್ಣಗೊಳಿಸುತ್ತೀರಿ. ಹೊಸ ಜವಾಬ್ದಾರಿಗಳು ಸವಾಲಿನದ್ದಾಗಿರುತ್ತವೆ, ಆದರೆ ನಿಮ್ಮ ಸ್ವಯಂ ನಿಯಂತ್ರಣವು ಅನುಕೂಲಕರ ಫಲಿತಾಂಶಗಳನ್ನು ತರುತ್ತವೆ. ಬಡ್ತಿ ಅಥವಾ ಹೊಸ ಪಾತ್ರದ ಸಾಧ್ಯತೆ ಇದೆ. ಸಹ ಉದ್ಯೋಗಿಗಳು ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸುತ್ತಾರೆ ಮತ್ತು ಪ್ರಶಂಸಿಸುತ್ತಾರೆ. ಇಂದು ನೀವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಮತೋಲನ ಮತ್ತು ಸ್ಪಷ್ಟತೆ ನಿಮ್ಮ ಪ್ರಗತಿಗೆ ಆಧಾರವಾಗಿರುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಂಯಮ ಮತ್ತು ತಿಳುವಳಿಕೆ ಅಗತ್ಯವಿರುತ್ತದೆ. ಸಂಗಾತಿಯೊಂದಿಗಿನ ಸಂಭಾಷಣೆಯಲ್ಲಿ ತಾಳ್ಮೆ ಮತ್ತು ಸಂಬಂಧವನ್ನು ಬಲಪಡಿಸುತ್ತದೆ. ಅವಿವಾಹಿತರು ವಿಶ್ವಾಸದ ಆಧಾರದ ಮೇಲೆ ಪ್ರಸ್ತಾವನೆಯನ್ನು ಸ್ವೀಕರಿಸಲು ಅವಕಾಶವನ್ನು ಪಡೆಯುತ್ತಾರೆ. ವಿವಾಹಿತರಲ್ಲಿ ಪರಸ್ಪರ ಗೌರವ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ನೀವು ಇಂದು ವಿವಾದಾತ್ಮಕ ಪರಿಸ್ಥಿತಿಯನ್ನು ತಾಳ್ಮೆಯಿಂದ ನಿಭಾಯಿಸುತ್ತೀರಿ. ಭಾವನೆಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಪ್ರೇಮ ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಇಂದು ನೀವು ಸ್ವಯಂ ನಿಯಂತ್ರಣ ಮತ್ತು ದಿನಚರಿಯನ್ನು ಅನುಸರಿಸುವುದು ಅಗತ್ಯವಿರುತ್ತದೆ. ನಿಯಮಿತ ವ್ಯಾಯಾಮ ಮತ್ತು ಯೋಗವು ನಿಮಗೆ ಶಕ್ತಿಯನ್ನು ನೀಡುತ್ತದೆ. ಕೀಲು ನೋವು ಅಥವಾ ಸಕ್ಕರೆ ಹೆಚ್ಚು ಸೇವನೆಯಿಂದ ದೂರವಿರಿ. ಧ್ಯಾನ ಮತ್ತು ಪ್ರಾಣಾಯಾಮವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಇಂದು ನಿಮ್ಮ ಇಚ್ಛಾಶಕ್ತಿಯು ಆರೋಗ್ಯವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.
ಕನ್ಯಾ ರಾಶಿಯ ಇಂದು ನಿಮ್ಮನ್ನು ಹಿಂದೆ ನೋಯಿಸಿದವರನ್ನು ಕ್ಷಮಿಸುವ ಮೂಲಕ ನೀವು ವಿಶಾಲ ಹೃದಯವನ್ನು ಹೊಂದಿದ್ದೀರಿ ಎಂದು ತೋರಿಸಬಹುದು. ಕೆಲಸದಲ್ಲಿ ಸಹಕಾರಿಯಾಗಿರಿ, ಆಗ ನಿಮ್ಮ ಜೀವನವು ಹೆಚ್ಚು ಸುಲಭವಾಗುತ್ತದೆ. ಆರೋಗ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮಗೆ ಅನುಕೂಲಕರವಾಗಿ ಕಾಣುತ್ತವೆ. ಹಣವು ಇಂದು ನಿಮಗೆ ಸಮಸ್ಯೆಯಾಗಬಹುದು. ದೀರ್ಘಾವಧಿಯ ಆಸ್ತಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವುದನ್ನು ತಪ್ಪಿಸಿ, ಇಲ್ಲದಿದ್ದರೆ ನೀವು ಕೆಲವು ನಷ್ಟಗಳನ್ನು ಸಹ ಅನುಭವಿಸಬಹುದು. ಇಂದಿನ ದಿನದ ಆರಂಭದಲ್ಲಿ ನಿಮ್ಮ ಪ್ರಮುಖ ಕೆಲಸಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಸರಿಯಾಗಿ ರೂಪಿಸಿ, ಏಕೆಂದರೆ ಮಧ್ಯಾಹ್ನದ ನಂತರ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತವೆ ಮತ್ತು ನಿಮ್ಮ ಕೆಲಸವು ತಾನಾಗಿಯೇ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ. ಕುಟುಂಬ ಸದಸ್ಯರ ಸಾಧನೆಯಿಂದಾಗಿ ಮನೆಯಲ್ಲಿ ಇಂದು ಸಂತೋಷದ ವಾತಾವರಣವಿರುತ್ತದೆ. ಮನಸ್ಸಿನಲ್ಲಿ ಕೆಲವು ಸಂದಿಗ್ಧತೆ ಇರುವುದರಿಂದ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲದ ಸ್ಥಿತಿ ಉಂಟಾಗಬಹುದು. ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಇಂದು ಪ್ರಕೃತಿಗೆ ಹತ್ತಿರದಲ್ಲಿರಿ. ಮನೆಯಲ್ಲಿರುವ ಯಾವುದೇ ಪ್ರಮುಖ ವಸ್ತು ಇಂದು ಹಾನಿಗೊಳ್ಳಬಹುದು. ನೀವು ಇಂದು ಹಿಂದಿನ ವೈಫಲ್ಯಗಳು, ಮುರಿದ ಸಂಬಂಧಗಳು ಅಥವಾ ಈಡೇರದ ಕನಸುಗಳನ್ನು ಬಿಟ್ಟು ಹೊಸ ದಿಕ್ಕಿನಲ್ಲಿ ಮುಂದುವರಿಯಬೇಕಾಗುತ್ತದೆ. ಈ ಹಂತವು ಖಂಡಿತವಾಗಿಯೂ ಕಷ್ಟಕರವೆಂದು ತೋರಿಸುತ್ತದೆ, ಆದರೆ ಈ ಅಂತ್ಯದ ನಂತರ ಹೊಸ ಉಜ್ವಲ ಆರಂಭದ ಹಾದಿಯು ನಿಮಗಾಗಿ ತೆರೆದುಕೊಳ್ಳುತ್ತದೆ. ತಾಳ್ಮೆ, ಸಂಯಮ ಮತ್ತು ಆತ್ಮವಿಶ್ವಾಸದಿಂದ ನೀವು ನಿಮ್ಮನ್ನು ಬಲಶಾಲಿಯಾಗಿ ಕಂಡುಕೊಳ್ಳುವಿರಿ ಮತ್ತು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲು ಸಾಧ್ಯವಾಗುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ಸಂದರ್ಭಗಳು ಬದಲಾವಣೆಯೊಂದಿಗೆ ಉದ್ಭವಿಸುತ್ತವೆ. ಒಂದು ಯೋಜನೆ ವಿಫಲವಾಗುವ ಸಾಧ್ಯತೆ ಇದೆ, ಅಥವಾ ನೀವು ಬಯಸಿದ ಫಲಿತಾಂಶಗಳನ್ನು ಅದು ಪಡೆಯದೇ ಇರಬಹುದು. ಆದರೆ ಈ ಅನುಭವವು ನಿಮಗೆ ಭವಿಷ್ಯದಲ್ಲಿ ಹೆಚ್ಚು ಜಾಗರೂಕರನ್ನಾಗಿ ಮತ್ತು ಸಮರ್ಥರನ್ನಾಗಿ ಮಾಡುತ್ತದೆ. ತಾಳ್ಮೆಯಿಂದ ಇರಿ ಮತ್ತು ನಿಮ್ಮ ಯೋಜನೆಗಳನ್ನು ಹೊಸ ದೃಷ್ಟಿಕೋನದಿಂದ ಪುನಃ ಆರಂಭಿಸಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಅಥವಾ ಸಂಬಂಧಗಳಲ್ಲಿನ ಹಳೆಯ ಜಗಳಗಳಿಂದಾಗಿ ನೀವು ಭಾವನಾತ್ಮಕ ಕುಸಿತವನ್ನು ಎದುರಿಸಬಹುದು. ಈ ಸಮಯವು ನಿಮ್ಮ ಜೀವನದಲ್ಲಿ ಯಾವ ಸಂಬಂಧವು ಶಾಶ್ವತ ಮತ್ತು ನಿಜ ಎಂದು ಯೋಚಿಸಲು ನಿಮಗೆ ಅವಕಾಶವನ್ನು ನೀಡುತ್ತದೆ. ಹಳೆಯ ಹೊರೆಗಳನ್ನು ಬಿಡುವ ಮೂಲಕ ಮಾತ್ರ ನೀವು ಹೊಸ ಸಂಬಂಧಗಳಲ್ಲಿ ಶಾಂತಿಯನ್ನು ಕಂಡುಕೊಳ್ಳಬಹುದು. ಇಂದು ಮಾನಸಿಕ ಒತ್ತಡ ಮತ್ತು ಆಯಾಸವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಧ್ಯಾನ, ಯೋಗ ಮತ್ತು ಸಮತೋಲಿತ ಆಹಾರವನ್ನು ಅಳವಡಿಸಿಕೊಳ್ಳುವುದು ಮುಖ್ಯವಾಗುತ್ತದೆ. ಇಂದು ದೇಹಕ್ಕೆ ವಿಶ್ರಾಂತಿ ನೀಡುವುದು ಮತ್ತು ಮನಸ್ಸನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳುವುದು ನಿಮಗೆ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ತುಲಾ ರಾಶಿ ಇಂದು ತಣ್ಣನೆಯ ಆಹಾರ ಪದಾರ್ಥಗಳನ್ನು ಸೇವಿಸುವುದನ್ನು ತಪ್ಪಿಸಿ, ಏಕೆಂದರೆ ಕೆಲವು ಸೂಕ್ಷ್ಮ ಸಮಸ್ಯೆಗಳು ನಿಮಗೆ ತೊಂದರೆ ನೀಡಬಹುದು. ವೃತ್ತಿಪರ ಜೀವನದಲ್ಲಿ ಲಾಭ ತರುವ ಕೆಲವು ಹೊಸ ಯೋಜನೆಗಳನ್ನು ನೀವು ಕೈಗೆತ್ತಿಕೊಳ್ಳಬಹುದು. ವೈಯಕ್ತಿಕ ಜೀವನವು ಲಾಭದಾಯಕವಾಗಿರುತ್ತದೆ. ಕೆಲವು ಬಗೆಹರಿಯದ ಹಿಂದಿನ ಘರ್ಷಣೆಗಳು ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ವೈಯಕ್ತಿಕ ಜೀವನವನ್ನು ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಿಸುವುದು ಒಳ್ಳೆಯದು. ಇಂದಿನ ದಿನ ನಿಮಗೆ ಬಹಳ ಪ್ರಯೋಜನಕಾರಿಯಾಗಿರುತ್ತದೆ. ನಿಮ್ಮ ಗುರಿಗಳತ್ತ ಗಮನ ಹರಿಸಿ. ಯಾವುದೇ ಸರ್ಕಾರಿ ಕೆಲಸ ಬಾಕಿ ಇದ್ದರೆ ಅದನ್ನು ಪೂರ್ಣಗೊಳಿಸಲು ಇಂದು ಸರಿಯಾದ ಸಮಯ. ಸಂಬಂಧಗಳು ಸುಧಾರಿಸುತ್ತವೆ. ಸುತ್ತಲೂ ಸಂತೋಷದ ವಾತಾವರಣವಿರುತ್ತದೆ. ಇಂದು ಅತಿಯಾದ ಅನಗತ್ಯ ವೆಚ್ಚಗಳು ನಿಮ್ಮನ್ನು ಕಾಡುತ್ತವೆ. ಮಕ್ಕಳನ್ನು ಬೈಯುವ ಬದಲು ಸ್ನೇಹಪರವಾಗಿ ವರ್ತಿಸಿ. ಯಾವುದೇ ಕೆಲಸದಲ್ಲಿ ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸಿದರೆ ಅದನ್ನು ಮನೆಯ ಹಿರಿಯ ಸದಸ್ಯರಿಂದ ಪರಿಹರಿಸಿಕೊಳ್ಳಬಹುದು. ಇಂದು ಭೌತಿಕ ಆಸೆಗಳು ಮತ್ತು ಬಂಧನಗಳ ನಡುವಿನ ಗೊಂದಲದ ದಿನವಾಗಿರಬಹುದು. ಕುಟುಂಬದ ಸದಸ್ಯರ ಮೊಂಡುತನ ಅಥವಾ ಸ್ವಾರ್ಥೀಯ ನಡವಳಿಕೆಯಿಂದಾಗಿ ಉದ್ವಿಗ್ನತೆ ಉಂಟಾಗುತ್ತದೆ. ಹಿರಿಯರು ಕೆಲವು ಅಭ್ಯಾಸ ಅಥವಾ ಹಳೆಯ ಸಮಸ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗಬಹುದು. ಮಕ್ಕಳ ಹಠಮಾರಿತನ ಅಥವಾ ಶಿಸ್ತಿನಿಂದಾಗಿ ನಿಮ್ಮ ಮನಸ್ಸು ತೊಂದರೆಗೆ ಒಳಗಾಗುತ್ತದೆ.
ಗೃಹಿಣಿಯರು ಮನೆ ಕೆಲಸಗಳ ಜೊತೆಗೆ ಕುಟುಂಬದ ನಿರೀಕ್ಷೆಗಳ ಒತ್ತಡವನ್ನು ಸಹ ಸಹಿಸಬೇಕಾಗಬಹುದು. ವ್ಯವಹಾರದಲ್ಲಿ ದುರಾಸೆ ಅಥವಾ ತಪ್ಪು ನಿರ್ಧಾರ ನಷ್ಟಕ್ಕೆ ಕಾರಣವಾಗಬಹುದು. ಇಂದು ಹಣ ಅಥವಾ ಆಸ್ತಿಗೆ ಸಂಬಂಧಿಸಿದ ಸಂಬಂಧಿಕರೊಂದಿಗೆ ವಿವಾದದ ಅಪಾಯವಿದೆ. ಮನೆಯಲ್ಲಿ ವಾತಾವರಣವು ಭಾರವಾಗಿರುತ್ತದೆ, ಆದರೆ ಪರಿಸ್ಥಿತಿಯನ್ನು ಸ್ವಯಂ ನಿಯಂತ್ರಣ ಮತ್ತು ಬುದ್ಧಿವಂತಿಕೆಯಿಂದ ನಿಭಾಯಿಸಬಹುದು. ಇಂದು ದುರಾಸೆ ಅಥವಾ ವೃತ್ತಿ ಜೀವನದಲ್ಲಿ ಶಾರ್ಟ್ಕಟ್ಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿ ದುಬಾರಿಯಾಗಬಹುದು. ಸಹ ಉದ್ಯೋಗಿಗಳಲ್ಲಿ ಅಸೂಯೆ ಮತ್ತು ಸ್ಪರ್ಧೆಯ ವಾತಾವರಣವು ಒತ್ತಡವನ್ನು ಹೆಚ್ಚಿಸಬಹುದು. ಹಿರಿಯರ ಒತ್ತಡದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ತಪ್ಪಾಗಿಯೂ ಸಹ ಇರಬಹುದು. ಒಮ್ಮೆ ಎಚ್ಚರಿಕೆಯಿಂದ ಮತ್ತು ಶಾಂತ ಮನಸ್ಸಿನಿಂದ ಇವನ್ನು ನೀವು ಪರಿಗಣಿಸಬೇಕು. ಇಂದು ನಿಮ್ಮ ಕೆಲಸದಲ್ಲಿನ ಹೆಚ್ಚು ಜವಾಬ್ದಾರಿಗಳ ಹೊರೆ ಮಾನಸಿಕ ಶಾಂತಿಯನ್ನು ಕಸಿದುಕೊಳ್ಳಬಹುದು. ತಾಳ್ಮೆ ಮತ್ತು ಕಠಿಣ ಪರಿಶ್ರಮದಿಂದ ಮಾತ್ರ ನೀವು ಈ ಪರಿಸ್ಥಿತಿಯನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ. ಇಂದು ಸ್ವಾರ್ಥ ಮತ್ತು ತಪ್ಪು ಗ್ರಹಿಕೆಯು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಅಂತರವನ್ನು ಹೆಚ್ಚಿಸಬಹುದು. ನಿಮ್ಮ ಸಂಗಾತಿಯ ಅತಿಯಾದ ಅಧಿಕಾರ ಅಥವಾ ನಿಮ್ಮ ಕೋಪವು ನಿಮ್ಮ ಸಂಬಂಧದಲ್ಲಿ ಬಿರುಕು ಉಂಟು ಮಾಡಬಹುದು. ಇಂದು ವಿವಾಹಿತರು ತಮ್ಮ ಸಂಬಂಧಗಳಲ್ಲಿ ಉದ್ವಿಗ್ನತೆ ಮತ್ತು ಶೀತಲತೆಯನ್ನು ಅನುಭವಿಸಬಹುದು. ಅವಿವಾಹಿತರು ತಪ್ಪು ವ್ಯಕ್ತಿಯನ್ನು ನಂಬುವ ಮೂಲಕ ಮೋಸ ಹೋಗಬಹುದು. ಮುಕ್ತ ಸಂಭಾಷಣೆ ಮತ್ತು ನಂಬಿಕೆಯಿಂದ ಮಾತ್ರ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ. ಇಂದು ಅತಿಯಾದ ಒತ್ತಡ ಮತ್ತು ನಕಾರಾತ್ಮಕ ಚಿಂತನೆಯು ಮಾನಸಿಕ ಆಯಾಸವನ್ನು ಉಂಟುಮಾಡುತ್ತದೆ. ನೀವು ನಿದ್ರೆಯ ಕೊರತೆ ಮತ್ತು ದೌರ್ಬಲ್ಯವನ್ನು ಅನುಭವಿಸುವಿರಿ. ಯೋಗ ಮತ್ತು ಧ್ಯಾನದ ಜೊತೆಗೆ ಸಮತೋಲಿತ ಆಹಾರವು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಹೆಚ್ಚು ಸಹಾಯ ಮಾಡುತ್ತದೆ. ವೃಶ್ಚಿಕ ರಾಶಿ, ಇಂದು ನೀವು ಕಠಿಣ ಪರಿಶ್ರಮವನ್ನು ಮುಂದುವರಿಸಿದರೆ ಮಾತ್ರ ಯಶಸ್ಸು ನಿಮಗೆ ಬರುತ್ತದೆ. ನೀವು ಪೂರೈಸಬೇಕಾದ ಬದ್ಧತೆಗಳನ್ನು ಹೊಂದಿದ್ದರೆ ಕೆಲವು ಅನಿವಾರ್ಯ ಅಡೆತಡೆಗಳು ನಿಮ್ಮ ದಾರಿಗೆ ಬರಬಹುದು. ನಿಮ್ಮ ಆರೋಗ್ಯ ಮತ್ತು ಪ್ರೇಮ ಜೀವನವು ಸಮೃದ್ಧವಾಗುತ್ತದೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರಗಳು ತಾನಾಗಿಯೇ ಬರಬಹುದು. ಕಾಯುವ ಮನಸ್ಥಿತಿ ನಿಮ್ಮಲ್ಲಿರಬೇಕು. ಇಂದು ನೀವು ಕಾರ್ಯನಿರತವಾಗಿದ್ದರೂ ಮನೆ, ಕುಟುಂಬ ಮತ್ತು ವ್ಯವಹಾರದ ನಡುವೆ ಉತ್ತಮ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೀರಿ. ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ನಿರಂತರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದರಿಂದ ನೀವು ನಿರಾಳವಾಗುತ್ತೀರಿ. ನೀವು ಭಾವನಾತ್ಮಕವಾಗಿ ನಿಮ್ಮನ್ನು ಬಲವಾಗಿರಿಸಿಕೊಳ್ಳುವಿರಿ ಮತ್ತು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಹ ಸಾಧ್ಯವಾಗುತ್ತದೆ. ಇಂದು ನಿಮ್ಮ ಅತಿಯಾದ ಕೆಲಸವು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆಯಾಸಗೊಳಿಸಬಹುದು. ನಿಮ್ಮ ವಿಶ್ರಾಂತಿಗಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಒಡಹುಟ್ಟಿದವರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ವಾದ ಮಾಡುವ ಬದಲು ಶಾಂತಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಶಾಂತ ಸ್ವಭಾವದಿಂದ ಕುಟುಂಬದಲ್ಲಿನ ಯಾವುದೇ ವಿವಾದವನ್ನು ನೀವು ಪರಿಹರಿಸಲು ಸಾಧ್ಯವಾಗುತ್ತದೆ. ನಿಮ್ಮ ವಾತ್ಸಲ್ಯ ಮತ್ತು ಕಾಳಜಿಯು ಹಿರಿಯರಿಗೆ ವಿಶೇಷ ಸಾಂತ್ವನ ನೀಡುತ್ತದೆ. ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ. ಗೃಹಿಣಿಯರು ಮನೆ ಕೆಲಸದಲ್ಲಿ ಬೆಂಬಲ ಮತ್ತು ಗೌರವವನ್ನು ಪಡೆಯುತ್ತಾರೆ. ಇಂದು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಬರಬಹುದು. ಇದು ಭವಿಷ್ಯದಲ್ಲಿ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಸಂಬಂಧಿಕರೊಂದಿಗಿನ ನಡವಳಿಕೆಯಲ್ಲಿ ಮಾಧುರ್ಯವು ನಿಮ್ಮ ಸಾಮಾಜಿಕ ವಲಯವನ್ನು ಬಲಪಡಿಸುತ್ತದೆ. ಮನೆಯ ವಾತಾವರಣವು ಸಾಮರಸ್ಯ ಮತ್ತು ಶಾಂತಿಯುತವಾಗಿರುತ್ತದೆ. ಇಂದು ಸಹ ಉದ್ಯೋಗಿಗಳು ನಿಮ್ಮ ನಾಯಕತ್ವದ ಕೌಶಲ್ಯದಿಂದ ಪ್ರಭಾವಿತರಾಗುತ್ತಾರೆ ಮತ್ತು ಸಹಕರಿಸುತ್ತಾರೆ. ಹಿರಿಯರಿಂದ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀವು ಪಡೆಯುತ್ತೀರಿ. ಇದು ಹೊಸ ಅವಕಾಶಗಳನ್ನು ತರುತ್ತದೆ. ಭಾವನೆಗಳಿಗಿಂತ ಪ್ರಾಯೋಗಿಕ ಚಿಂತನೆಯೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರುತ್ತದೆ. ಪ್ರಮುಖ ಯೋಜನೆಯಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗುವುದು. ಕೆಲಸದಲ್ಲಿ ಸ್ಥಿರತೆ ಮತ್ತು ಭದ್ರತೆಯ ಭಾವನೆ ಇರುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಆಳ ಮತ್ತು ಪ್ರಬುದ್ಧತೆ ಇರುತ್ತದೆ.
ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ವಿವಾಹಿತರ ಸಂಬಂಧಗಳಲ್ಲಿ ಶಾಂತಿ ಮತ್ತು ಪರಸ್ಪರ ತಿಳುವಳಿಕೆಯ ವಾತಾವರಣ ಇರುತ್ತದೆ. ಅವಿವಾಹಿತರು ಸೂಕ್ಷ್ಮ ಮತ್ತು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯತ್ತ ಇಂದು ಆಕರ್ಷಿತರಾಗಬಹುದು. ಹಳೆಯ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುವ ಮೂಲಕ ನಿಮ್ಮ ಸಂಬಂಧದಲ್ಲಿ ಹೊಸ ಆರಂಭದ ಸಾಧ್ಯತೆ ಇರುತ್ತದೆ. ಇಂದು ನಿಮ್ಮ ಆಹಾರ ಕ್ರಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಹೊರಗೆ ಸಿಗುವ ಜಂಕ್ ಫುಡ್ ತಿನ್ನುವುದನ್ನು ತಪ್ಪಿಸಿ. ಇದು ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಹದಗೆಡಿಸುತ್ತದೆ. ಆದ್ದರಿಂದ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸಿ ಮತ್ತು ಹಸಿರು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ. ಧನುರಾಶಿ, ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ ನಂತರ ನೀವು ತುಂಬ ದಣಿದಿದ್ದೀರಿ. ಆದ್ದರಿಂದ ನೀವು ಬಿಡಲು ಪರಿಗಣಿಸಬಹುದು. ಆಟದಲ್ಲಿ ಇಷ್ಟು ದೂರ ಬಂದ ನಂತರ ಹಿಂದೆ ಸರಿಯಬೇಡಿ. ಈ ಪ್ರಯತ್ನಗಳು ಯಾವಾಗ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತವೆ ಎಂದು ನಿಮಗೂ ನಮಗೂ ತಿಳಿದಿರುವುದಿಲ್ಲ. ಮಾನಸಿಕವಾಗಿ ನಿಮ್ಮ ಮೇಲೆ ಒತ್ತಡ ಹೇರುವುದನ್ನು ತಪ್ಪಿಸಿ. ನಿಮ್ಮ ಹಣಕ್ಕಾಗಿ ನಿಮ್ಮ ಸಾಲಗಾರರ ಹಿಂದೆ ನೀವು ಓಡಬೇಕಾಗಬಹುದು. ಆದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸಿ. ಇಂದು ನಿಮ್ಮ ದಿನಚರಿಯಲ್ಲಿ ನೀವು ಮಾಡಿರುವ ಬದಲಾವಣೆಗಳು ನಿಮಗೆ ತುಂಬ ಸಕಾರಾತ್ಮಕ ಭಾವನೆಯನ್ನು ನೀಡುತ್ತದೆ. ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ಫಲಿತಾಂಶಗಳನ್ನು ನೀಡುತ್ತವೆ. ಮಕ್ಕಳ ಶಿಸ್ತುಬದ್ಧ ಮತ್ತು ಸರಿಯಾದ ನಡವಳಿಕೆಯು ಸಂತೋಷ ಮತ್ತು ಶಾಂತಿಯನ್ನು ನೀಡುತ್ತದೆ. ಇಂದು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಗೊಂದಲ ಉಂಟಾಗಬಹುದು ಮತ್ತು ಒಂದು ಸಣ್ಣ ತಪ್ಪು ಸಹ ನಿಮಗೆ ತೊಂದರೆಯನ್ನು ಉಂಟು ಮಾಡಬಹುದು. ಅನುಭವಿ ವ್ಯಕ್ತಿಯಿಂದ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಆರ್ಥಿಕ ಪರಿಸ್ಥಿತಿ ಇಂದು ನಿಧಾನವಾಗಿ ಸ್ವಲ್ಪ ಸುಧಾರಿಸುತ್ತದೆ. ಇಂದಿನ ದಿನವು ಹೊಸ ಆರಂಭ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ. ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಮತ್ತು ಸಂಬಂಧಗಳಲ್ಲಿ ಭಾವನಾತ್ಮಕ ಬಾಂಧವ್ಯ ಗಾಢವಾಗುತ್ತದೆ. ಹಿರಿಯರೊಂದಿಗೆ ಕಳೆದ ಸಮಯವು ನಿಮಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ. ಮನೆಯ ವಾತಾವರಣವು ಇನ್ನಷ್ಟು ಸಂತೋಷಕರವಾಗಿರುತ್ತದೆ. ಗೃಹಿಣಿಯರು ಕುಟುಂಬದಲ್ಲಿ ವಿಶೇಷ ಮೆಚ್ಚುಗೆ ಮತ್ತು ಗೌರವವನ್ನು ಪಡೆಯುತ್ತಾರೆ. ವ್ಯವಹಾರ ಮತ್ತು ಹೊಸ ಯೋಜನೆಗಳಲ್ಲಿ ಪ್ರಗತಿಯ ಲಕ್ಷಣಗಳು ಕಂಡುಬರುತ್ತವೆ. ಸಂಬಂಧಿಕರನ್ನು ಭೇಟಿಯಾಗುವಾಗ ಪರಸ್ಪರ ಪ್ರೀತಿ ಮತ್ತು ಬಾಂಧವ್ಯ ಹೆಚ್ಚಾಗುತ್ತದೆ. ಮನೆಯ ವಾತಾವರಣವು ಉತ್ಸಾಹ ಮತ್ತು ಶಾಂತಿಯಿಂದ ತುಂಬಿರುತ್ತದೆ. ಇಂದು ಹೊಸ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರುತ್ತವೆ ಮತ್ತು ನೀವು ಅವುಗಳನ್ನು ಉತ್ಸಾಹದಿಂದ ಸ್ವೀಕರಿಸುತ್ತೀರಿ. ಉದ್ಯೋಗಸ್ಥರಿಗೆ ಕೆಲಸದ ಸ್ಥಳದಲ್ಲಿ ಅವರ ಆಲೋಚನೆಗಳು ಮತ್ತು ಸೃಜನಶೀಲತೆಗೆ ಸಂಪೂರ್ಣ ಗೌರವ ಸಿಗುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಪ್ರಯತ್ನಗಳನ್ನು ಮೆಚ್ಚುತ್ತಾರೆ. ವ್ಯವಹಾರದಲ್ಲಿ ಹೊಸ ಪಾಲುದಾರರು ಮತ್ತು ಸಂಪರ್ಕಗಳು ನಿಮಗೆ ಪ್ರಯೋಜನಕಾರಿಯಾಗಿರುತ್ತವೆ. ಇಂದು ದೊಡ್ಡ ಯೋಜನೆಯನ್ನು ಪ್ರಾರಂಭಿಸುವುದು ಭವಿಷ್ಯದಲ್ಲಿ ನಿಮಗೆ ಯಶಸ್ಸು ಮತ್ತು ಸ್ಥಿರತೆಯನ್ನು ತರುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಹೊಸ ಆರಂಭ ಮತ್ತು ಆಳದ ಸಂಕೇತವಿರುತ್ತದೆ. ಅವಿವಾಹಿತರಿಗೆ ನಿಜವಾದ ಪ್ರೀತಿಗೆ ಅವಕಾಶ ಇಂದು ಸಿಗಬಹುದು. ವಿವಾಹಿತರ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಮತ್ತು ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತದೆ. ದಂಪತಿಗಳು ಹೊಸ ಪ್ರಯಾಣ ಅಥವಾ ಯೋಜನೆಯನ್ನು ಪ್ರಾರಂಭಿಸಬಹುದು. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ವಿಶ್ವಾಸದ ಪ್ರಜ್ಞೆ ಬಲಗೊಳ್ಳುತ್ತದೆ. ಇಂದು ಆಹಾರ ಮತ್ತು ಸ್ವಚ್ಛವಾದ ನೀರಿಗೆ ಹೆಚ್ಚಿನ ಗಮನ ಕೊಡಿ. ಹೃದಯ ಮತ್ತು ರಕ್ತದೊತ್ತಡದ ರೋಗಿಗಳು ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಸಾಕಷ್ಟು ನಿದ್ರೆ ಮಾಡುವುದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ. ಮಕರ ರಾಶಿ, ಇಂದು ವೈಯಕ್ತಿಕ ಜೀವನವು ಕೆಲವು ಉದ್ವಿಗ್ನತೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುವ ಮೂಲಕ ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ಆರ್ಥಿಕ ಮತ್ತು ಆರೋಗ್ಯ ಸ್ಥಿತಿಗಳು ಕ್ರಮೇಣ ಸ್ಥಿರವಾಗಿರುತ್ತವೆ. ನೀವು ಯಾವುದೇ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಯೋಜಿಸುತ್ತಿದ್ದರೆ ಇಂದು ರಿಯಲ್ ಎಸ್ಟೇಟ್ ವ್ಯವಹಾರಗಳು ನಿಮಗೆ ಫಲಪ್ರದಾಯವಾಗಿರುತ್ತವೆ. ಇದರಿಂದ ನೀವು ಸರಿಯಾದ ಸಮಯವನ್ನು ಕಾಣುವಿರಿ.
ನಿಮ್ಮ ಕಠಿಣ ಪರಿಶ್ರಮ, ದೃಢ ನಿಶ್ಚಯ ಮತ್ತು ಸಮಗ್ರತೆಯು ಫಲಪ್ರದ ಫಲಿತಾಂಶಗಳನ್ನು ತರುತ್ತದೆ. ಇಂದು ಹಣಕಾಸಿನ ಸಮಸ್ಯೆಯನ್ನು ಪರಿಹರಿಸುವುದರಿಂದ ನಿಮಗೆ ಸ್ವಲ್ಪ ಸಮಾಧಾನವಾಗುತ್ತದೆ ಮತ್ತು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ನೀವು ಮತ್ತೆ ಉಲ್ಲಾಸದಿಂದ ಇರುತ್ತೀರಿ. ನಿಮ್ಮ ಶಕ್ತಿಯನ್ನು ಪೂರ್ಣವಾಗಿ ಬಳಸಿ. ಇಂದು ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ನಿಮ್ಮ ಮನೋಸ್ಥೈರ್ಯ ಕುಸಿಯಲು ಬಿಡಬೇಡಿ ಮತ್ತು ನಿಮ್ಮ ಕುಟುಂಬವನ್ನು ಸಹ ನೋಡಿಕೊಳ್ಳಿ. ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮಗೆ ಶಾಂತಿ ಸಿಗುತ್ತದೆ. ಇಂದು ಯುವಕರು ತಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯೋಜನೆಯಲ್ಲಿ ವಿಫಲವಾದ ಕಾರಣ ಮತ್ತೆ ಪ್ರಯತ್ನಿಸಬೇಕೆಂದು ಅನಿಸುತ್ತದೆ. ಇಂದು ಗೃಹಿಣಿಯರು ತಮ್ಮ ಪ್ರಯತ್ನಗಳಿಗೆ ವಿಶೇಷ ಮನ್ನಣೆ ಮತ್ತು ಗೌರವವನ್ನು ಪಡೆಯುತ್ತಾರೆ. ವ್ಯವಹಾರ ಮತ್ತು ಹಣದ ವಿಷಯಗಳಲ್ಲಿ ಪ್ರಗತಿ ಮತ್ತು ಲಾಭದ ಲಕ್ಷಣಗಳು ಕಂಡುಬರುತ್ತವೆ. ಸಂಬಂಧಿಕರೊಂದಿಗಿನ ಸಭೆಗಳು ಸಮಯದಲ್ಲಿ ಪರಸ್ಪರ ಬಾಂಧವ್ಯ ಮತ್ತು ನಿಕಟತೆಯನ್ನು ಗಾಢವಾಗಿರಿಸುತ್ತದೆ. ಮನೆಯ ವಾತಾವರಣವು ಆಹ್ಲಾದಕರ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ. ಇಂದು ಉದ್ಯೋಗಗಳಲ್ಲಿ ಕೆಲಸ ಮಾಡುವ ಜನರು ಕೆಲಸದ ಸ್ಥಳದಲ್ಲಿ ತಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಹೆಚ್ಚಿನ ಗೌರವವನ್ನು ಪಡೆಯುತ್ತಾರೆ. ಅಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚುತ್ತಾರೆ ಮತ್ತು ಹೊಸ ಜವಾಬ್ದಾರಿಗಳನ್ನು ಸಹ ನಿಯೋಜಿಸಬಹುದು. ಹೊಸ ಯೋಜನೆಯ ಯಶಸ್ಸು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಇಂದು ಅವಿವಾಹಿತರಿಗೆ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಲು ಸುವರ್ಣ ಅವಕಾಶ ಸಿಗಬಹುದು. ವಿವಾಹಿತರು ತಮ್ಮ ಸಂಬಂಧಗಳಲ್ಲಿ ತಿಳುವಳಿಕೆ, ಸಹಕಾರ ಮತ್ತು ಆಳವಾದ ಬಾಂಧವ್ಯವನ್ನು ನೋಡುತ್ತಾರೆ. ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವುದರಿಂದ ಸಂಬಂಧಗಳಲ್ಲಿ ಹೊಸತನ ಮತ್ತು ತಾಜಾತನ ಬರುತ್ತದೆ. ಇಂದು ಯಾವುದೇ ಹಳೆಯ ವಿವಾದ ಅಥವಾ ತಪ್ಪು ತಿಳುವಳಿಕೆ ಬಗೆಹರಿಯುತ್ತದೆ ಮತ್ತು ಪ್ರೀತಿಯಲ್ಲಿ ನಂಬಿಕೆ ಹೆಚ್ಚಾಗುತ್ತದೆ. ಇಂದು ನೀವು ದಿನವಿಡೀ ಶಕ್ತಿಯಿಂದ ತುಂಬಿರುತ್ತೀರಿ. ಮಾನಸಿಕ ಶಾಂತಿ ಮತ್ತು ಉತ್ಸಾಹವು ನಿಮ್ಮ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಸಮತೋಲಿತ ಆಹಾರವು ನಿಮ್ಮನ್ನು ಹೆಚ್ಚು ಕ್ರಿಯಾಶೀಲರನ್ನಾಗಿ ಮಾಡುತ್ತದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ಜನರಿಗೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ ಮತ್ತು ದೇಹವು ತಾಜಾತನವಾಗಿರುತ್ತದೆ. ಕುಂಭ ರಾಶಿ, ಇಂದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಯಾವುದೇ ಪ್ರತಿಫಲ ಸಿಗದೇ ಇರುವುದರಿಂದ ನೀವು ತುಂಬ ಬೇಸರಗೊಂಡಿರುತ್ತೀರಿ. ಇಂದು ನೀವು ಯಾವುದೇ ರೀತಿಯಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸುತ್ತೀರಿ. ಇದು ನ್ಯಾಯಯುತ ಮತ್ತು ಕೆಟ್ಟದ್ದಾಗಿರಬಹುದು, ಆದರೆ ನಿಮ್ಮ ಕ್ರಿಯೆಗಳನ್ನು ಗಮನಿಸುವುದು ಒಳ್ಳೆಯದು. ನೀವು ಇಂದು ನಿಮ್ಮ ಆರಾಮದಾಯಕ ವಲಯದಲ್ಲಿರಲು ಬಯಸುತ್ತೀರಿ. ಆರೋಗ್ಯ ಮತ್ತು ಸಂಪತ್ತಿನ ಸ್ಥಿತಿಗಳು ಇಂದು ನಿಮ್ಮ ಪರವಾಗಿರುತ್ತವೆ. ಸಾರ್ವಜನಿಕವಾಗಿ ಕುಟುಂಬದ ವಿಷಯಗಳನ್ನು ಚರ್ಚಿಸುವುದನ್ನು ತಪ್ಪಿಸಿ, ಇಲ್ಲದಿದ್ದರೆ ನೀವು ನಂತರ ವಿಷಾದಿಸುತ್ತೀರಿ. ಇಂದು ನೀವು ಇತರ ಚಟುವಟಿಕೆಗಳ ಜೊತೆಗೆ ನಿಮ್ಮ ಉನ್ನತಿಗಾಗಿ ಖಂಡಿತವಾಗಿಯೂ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಇದು ನಿಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ನಿಮ್ಮ ಎಲ್ಲ ಕೆಲಸಗಳನ್ನು ಚಿಂತನಾಶೀಲವಾಗಿ ಮತ್ತು ಶಾಂತಿಯುತವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಕುಟುಂಬದ ಅವಿವಾಹಿತ ಸದಸ್ಯರಿಗೆ ಉತ್ತಮ ವಿವಾಹದ ಪ್ರಸ್ತಾಪವು ಬರಬಹುದು. ಇಂದು ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ, ಆದರೆ ನೀವು ಅವುಗಳನ್ನು ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಪೂರೈಸುವಿರಿ. ಯಾರೊಂದಿಗೂ ಹೆಚ್ಚು ವಾದಕ್ಕೆ ಇಳಿಯಬೇಡಿ, ಇದು ನಿಮಗೆ ಅಪಖ್ಯಾತಿ ತರಬಹುದು. ವಾಹನವನ್ನು ಎಚ್ಚರಿಕೆಯಿಂದ ಬಳಸಿ, ನೀವು ಅದನ್ನು ಬಳಸದಿದ್ದರೆ ಕೂಡ ಉತ್ತಮ. ಇಂದು ನಿಮ್ಮ ಧೈರ್ಯ ಮತ್ತು ಬಲವಾದ ಇಚ್ಛಾಶಕ್ತಿಯು ಪ್ರತಿಯೊಂದು ಪರಿಸ್ಥಿತಿಯನ್ನು ನಿಭಾಯಿಸಲು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಅಭಿಪ್ರಾಯಗಳ ಬಗ್ಗೆ ಕುಟುಂಬದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆಯು ಸಂಬಂಧಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ. ಹಿರಿಯರ ಮಾರ್ಗದರ್ಶನದೊಂದಿಗೆ ಕಷ್ಟಕರ ಸಂದರ್ಭಗಳನ್ನು ಪರಿಹರಿಸಲಾಗುತ್ತದೆ. ಗೃಹಿಣಿಯರು ಮನೆ ಕೆಲಸಗಳು ಮತ್ತು ಜವಾಬ್ದಾರಿಗಳಲ್ಲಿ ಹೆಚ್ಚು ಶ್ರಮಿಸಬೇಕಾಗಬಹುದು. ವ್ಯವಹಾರ ಮತ್ತು ಹಣದ ವಿಷಯಗಳಲ್ಲಿ ಸ್ಪರ್ಧಿಗಳೊಂದಿಗೆ ಸಂಘರ್ಷ ಉಂಟಾಗುತ್ತದೆ,
ಆದರೆ ಕೊನೆಯಲ್ಲಿ ನೀವೇ ಗೆಲ್ಲುತ್ತೀರಿ. ಸಂಬಂಧಿಕರೊಂದಿಗಿನ ಸಂಭಾಷಣೆಯಲ್ಲಿ ಸಂಯಮ ಅಗತ್ಯವಿರಲಿ. ಇಂದು ಹೆಚ್ಚಿನ ಹೋರಾಟ ಇರುತ್ತದೆ, ಆದರೆ ಕಠಿಣ ಪರಿಶ್ರಮಕ್ಕೆ ಖಂಡಿತವಾಗಿಯೂ ಪ್ರತಿಫಲ ಭವಿಷ್ಯದಲ್ಲಿಯೂ ಕೂಡ ದೊರೆಯಬಹುದು. ಉದ್ಯೋಗದಲ್ಲಿರುವ ಜನರು ಕೆಲಸದ ಸ್ಥಳದಲ್ಲಿ ಟೀಕೆ ಮತ್ತು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ, ಆದರೆ ನಿಮ್ಮ ಸಾಮರ್ಥ್ಯ ಮತ್ತು ತಾಳ್ಮೆಯಿಂದ ನೀವು ಮುಂದುವರಿಯುತ್ತೀರಿ. ಹಿರಿಯ ಅಧಿಕಾರಿಗಳು ನಿಮ್ಮ ಪ್ರಯತ್ನಗಳನ್ನು ಗುರುತಿಸುತ್ತಾರೆ ಮತ್ತು ಭವಿಷ್ಯಕ್ಕಾಗಿ ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ. ಹೊಸ ಯೋಜನೆಗಳಲ್ಲಿ ಎಂದಿಗೂ ಮತ್ತು ಇವತ್ತಿಗೂ ಜಾಗರೂಕರಾಗಿರಬೇಕು. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಉದ್ವಿಗ್ನತೆ ಮತ್ತು ತಪ್ಪು ಗ್ರಹಿಕೆಗಳು ಉಂಟಾಗಬಹುದು. ಅವಿವಾಹಿತರು ತಮ್ಮ ಆಯ್ಕೆಯ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಮಾಡಿಕೊಳ್ಳುವಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ವಿವಾಹಿತರು ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ತಾಳ್ಮೆ ಮತ್ತು ಸಂಭಾಷಣೆಯನ್ನು ಆಶ್ರಯಿಸಬೇಕಾಗುತ್ತದೆ. ಸಂಗಾತಿಯ ಬೆಂಬಲ ತಡವಾಗಿ ಸಿಗಬಹುದು, ಆದರೆ ಸತ್ಯ ಮತ್ತು ಪ್ರಾಮಾಣಿಕತೆ ನಿಮ್ಮ ಸಂಬಂಧವನ್ನು ನೋಡಿಕೊಳ್ಳುತ್ತದೆ. ಇಂದು ಮಾನಸಿಕ ಒತ್ತಡ ಮತ್ತು ಆಯಾಸ ಹೆಚ್ಚಿರಬಹುದು. ಅತಿಯಾದ ಒತ್ತಡ ಮತ್ತು ಸ್ಪರ್ಧೆಯಿಂದಾಗಿ ನಿದ್ರೆಯ ಮೇಲೂ ಪರಿಣಾಮ ಬೀರಬಹುದು. ನಿಯಮಿತ ವ್ಯಾಯಾಮ ಮತ್ತು ಧ್ಯಾನವು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಆಹಾರ ಮತ್ತು ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯುವುದರ ಬಗ್ಗೆ ವಿಶೇಷ ಗಮನ ಕೊಡಿ. ಮೀನರಾಶಿ, ಇಂದು ಶೈಕ್ಷಣಿಕ ಕ್ಷೇತ್ರದಲ್ಲಿರುವವರಿಗೆ ಮಾರ್ಗದರ್ಶಕ ಅಥವಾ ಶಿಕ್ಷಕರಿಂದ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ. ಸಮಯವು ನಿಮ್ಮ ಪರವಾಗಿ ತಿರುಗುತ್ತದೆ. ಕೆಲವು ಸೂಕ್ಷ್ಮತೆಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು, ಆದ್ದರಿಂದ ನಿಮ್ಮ ದಂತಭಾಗಗಳನ್ನು ನೋಡಿಕೊಳ್ಳಿ. ಹಣದ ಹೊರಹರಿವನ್ನು ಇಂದು ಊಹಿಸಬಹುದು. ಇಂದು ನಿಮ್ಮ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮದಿಂದ ನೀವು ವಿಶೇಷ ಕಾರ್ಯವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಸಮಾಜದಲ್ಲಿ ಮತ್ತು ನಿಕಟ ಸಂಬಂಧಗಳಲ್ಲಿ ನಿಮಗೆ ವಿಶೇಷ ಸ್ಥಾನವಿರುತ್ತದೆ. ಮನೆಯಲ್ಲಿನ ವಾತಾವರಣವು ಶಿಸ್ತುಬದ್ಧ ಮತ್ತು ಆಹ್ಲಾದಕರವಾಗಿರುತ್ತದೆ. ಹೊಸ ಯೋಜನೆಯ ಬಗ್ಗೆ ಚರ್ಚೆಗಳು ಸಹ ಇರುತ್ತವೆ. ಇಂದು ಯಾವುದೇ ನಿರ್ಧಾರವನ್ನು ತಕ್ಷಣ ತೆಗೆದುಕೊಳ್ಳಲು ಪ್ರಯತ್ನಿಸಬೇಡಿ, ಇದರಿಂದ ಹೆಚ್ಚು ಹಾನಿಯನ್ನು ಉಂಟುಮಾಡಿಕೊಳ್ಳುತ್ತೀರಿ. ಆದ್ದರಿಂದ ಶಾಂತ ಮನಸ್ಸಿನಿಂದ ಅಥವಾ ಪ್ರಕೃತಿಯ ಸಮಯದಲ್ಲಿ ನಿಧಾನವಾಗಿ ಯೋಚಿಸಿ ಮುಂದುವರಿಯಿರಿ. ಇಂದು ಕುಟುಂಬದಲ್ಲಿ ಹಣದ ವಿಷಯಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ಸ್ವಲ್ಪ ಗೊಂದಲ ಉಂಟಾಗುತ್ತದೆ, ಆದರೆ ನೀವು ಎಲ್ಲವನ್ನು ಬುದ್ಧಿವಂತಿಕೆ ಮತ್ತು ತಾಳ್ಮೆಯಿಂದ ನಿಭಾಯಿಸುತ್ತೀರಿ. ಗೃಹಿಣಿಯರು ಮನೆಯ ಬಜೆಟ್ ಮತ್ತು ಮನೆ ಕೆಲಸದ ನಡುವೆ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಸ್ವಲ್ಪ ಸವಾಲನ್ನು ಅನುಭವಿಸುತ್ತಾರೆ. ವ್ಯವಹಾರ ಮತ್ತು ಹಣದ ವಿಷಯಗಳಲ್ಲಿ ವೆಚ್ಚಗಳು ಮತ್ತು ಆದಾಯವನ್ನು ಸಮತೋಲನಗೊಳಿಸುವುದು ಅಗತ್ಯವಾಗಿರುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಜಾಗರೂಕರಾಗಿರುವುದು ಇಂದಿನ ಅಗತ್ಯತೆಯಾಗಿದೆ. ಇಂದು ನೀವು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ನಿರ್ವಹಿಸಬೇಕಾಗಬಹುದು. ಉದ್ಯೋಗಿಗಳು ಏಕಕಾಲದಲ್ಲಿ ವಿಭಿನ್ನ ಜವಾಬ್ದಾರಿಗಳನ್ನು ಪೂರೈಸಬೇಕಾಗುತ್ತದೆ, ಇದು ಅವರ ಆಯಾಸಕ್ಕೆ ಕಾರಣವಾಗಬಹುದು. ಇಂದು ಹಿರಿಯ ಅಧಿಕಾರಿಗಳು ನಿಮ್ಮ ನಿರ್ವಹಣಾ ಕೌಶಲ್ಯವನ್ನು ಪರೀಕ್ಷಿಸುತ್ತಾರೆ, ಆದರೆ ನಿಮ್ಮ ಪ್ರಾಮಾಣಿಕತೆ ಮತ್ತು ತಾಳ್ಮೆಯನ್ನು ಅವರು ಮೆಚ್ಚುತ್ತಾರೆ. ಸಮಯಕ್ಕೆ ಸರಿಯಾಗಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಹೆಚ್ಚಿನ ಶಿಸ್ತಿನ ಅಗತ್ಯವಿರುತ್ತದೆ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಸಮತೋಲನ ಮತ್ತು ತಾಳ್ಮೆ ಅಗತ್ಯವಿರಲಿ. ಅವಿವಾಹಿತರು ಸಂಬಂಧಗಳ ಬಗ್ಗೆ ಗೊಂದಲಕ್ಕೊಳಗಾಗಬಹುದು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟಪಡಬಹುದು. ವಿವಾಹಿತರು ಕೆಲಸ ಮತ್ತು ಕುಟುಂಬದ ನಡುವೆ ಸಮಯವನ್ನು ವಿಂಗಡಿಸಬೇಕಾಗುತ್ತದೆ, ಇದರಿಂದ ನಿಮ್ಮ ಸಂಗಾತಿ ಕೋಪವೇನೂ ಮಾಡಿಕೊಳ್ಳುವುದಿಲ್ಲ. ಇಂದು ನಿಮ್ಮ ಸಂಬಂಧಗಳಲ್ಲಿ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಲು ಸಂಭಾಷಣೆಗೆ ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ. ಅದು ಶಾಂತಿಯುತವಾಗಿ ಮತ್ತು ಪ್ರೇಮದಾಯಕವಾಗಿರಬೇಕು. ಇಂದು ಹೆಚ್ಚು ಕೆಲಸ ಮತ್ತು ಓಡಾಟದಿಂದಾಗಿ ನೀವು ದೇಹದಲ್ಲಿ ದಣಿದ ಅನುಭವವನ್ನು ಪಡೆಯಬಹುದು. ಒತ್ತಡ ಮತ್ತು ಆತಂಕವು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಊಟ ಮಾಡುವುದು ಮತ್ತು ಸರಿಯಾಗಿ ನೀರು ಕುಡಿಯುವುದು ನಿಮ್ಮ ಆರೋಗ್ಯದ ಮುಖ್ಯ ಸೂತ್ರವಾಗಿದೆ.
ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.